ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಿಂಗ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಸುಮ್ಮನಿರಲ್ಲ. ಮೈನಾ, ನೀನ್ ಹೀಗೆಲ್ಲ ಕಷ್ಟ ಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನಾನು ನಿಂಗೆ ಮುಂಚೆನೆ ಹೇಳಿದ್ದೀನಿ, ನಿನಗೇನಾದ್ರೂ ತೊಂದರೆ ಆದ್ರೆ ಮೊದಲು ನನಗೆ ಬಂದು ಹೇಳು ಅಂತ. ಯಾಕೆ ನನಗೆ ಹೇಳಿಲ್ಲ? ಧ್ರುವ, ಮೈನನ್ನ ಜೋಪಾನವಾಗಿ ನೋಡ್ಕೋ, ಸರಿನಾ? ಸರಿ ಸರ್. ಹುಷಾರ್ ಮೈನಾ. ಅದೆಲ್ಲ ಬೇಗ ಮುಗಿಸ್ಬಿಡಿ. ಏನಾಯ್ತು? ಅಯ್ಯೋ ಮಗ, ನಮ್ಗೆಲ್ಲ ಫೋನ್ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಅವನೇ ಫೋನ್ ಯೂಸ್ ಮಾಡ್ತಾ ಇದ್ದಾನೆ ನೋಡು. ಎಷ್ಟು ಟಾರ್ಚರ್ ಇಡೋನು ನಮ್ಗೆ. ಇವತ್ತು ನಾನು ಅವನಿಗೆ ಟಾರ್ಚರ್ ಇಡ್ತೀನಿ ನೋಡು. ಬೇಡವೋ? ಬೇಡವೋ? ಹಲೋ ಹಲೋ ಸರ್, ನೀವು ಫೋನಲ್ಲೆಲ್ಲ ಮಾತಾಡಬಾರ್ದು ಸರ್. ನಾನು ಯಾಕೋ ಫೋನಲ್ಲಿ ಮಾತಾಡಬಾರ್ದು ಸರ್? ಕಂಪ್ನಿ ರೂಲ್ಸ್ ಅಲ್ಲಿ ನೀವು ನಮ್ಗೆ ಏನ್ ಹೇಳಿದೀರಾ? ಯಾರು ಫೋನಲ್ಲಿ ಮಾತಾಡಬಾರ್ದು ಅಂತ. ನಿಮ್ಗೊಂದು ರೂಲ್ಸ್ ನಮ್ಗೊಂದು ರೂಲ್ಸಾ? ಅವೆಲ್ಲ ಆಗಲ್ಲ ಸರ್. ನೀವು ಫೋನಲ್ಲಿ ಮಾತಾಡಬಾರ್ದು. ಸರ್, ಆಮೇಲೆ ನಿಮ್ಮ ಹತ್ರ ಮಾತಾಡ್ತಾರೆ, ಇಡ್ರಿ ಫೋನು. ಕಟ್ ಮಾಡಿದೀನಿ ಸರ್. ನಾನು ಯಾಕೋ ಮಾತಾಡಬಾರ್ದು ಸರ್? ಕಂಪ್ನಿ ರೂಲ್ಸ್ ಸರ್. ಫೋನಲ್ಲಿ ಮಾತಾಡೋಂಗಿಲ್ಲ ಅಷ್ಟೇ ಸರ್. ನಾನು ಮಾತಾಡ್ತೀನಿ. ಆಗಲ್ಲ ಸರ್. ಸರ್, ಅದೇನ್ ಕೆಟ್ಟ ಅಭ್ಯಾಸ ಸರ್ ಕೆಲಸದ ಟೈಮಲ್ಲಿ ಫೋನಲ್ಲಿ ಮಾತಾಡೋದು? ತೆಗೆದು ಮಕ್ಕಳು ತಟ್ಬಿಡ್ತೀನಿ ನನ್ನ ಮಗನೇ. ನನ್ನ ಫೋನ್ ನನ್ನ ಇಷ್ಟ, ಮಾತಾಡ್ತೀನಿ, ಕೊಡಿಲಿ. ಸರ್, ಹತ್ರ ಫೋನಲ್ಲೆಲ್ಲ ಮಾತಾಡಬಾರ್ದು ಸರ್ ಕೆಲಸದ ಟೈಮಲ್ಲಿ. ನಾನು ಮಾತಾಡ್ತೀನಿ, ನನ್ನ ಇಷ್ಟ. ನೀನ್ ಯಾವನೋ ಕೇಳಕ್ಕೆ? ಸರ್, ಕಂಪ್ನಿ ರೂಲ್ಸ್ ಫೋನಲ್ಲಿ ಮಾತಾಡಬಾರ್ದು. ನನಗೆ ಯಾವ ರೂಲ್ಸು ಇಲ್ಲ, ಕೊಡೋ ಫೋನು. ಮಾತಾಡಬೇಡಿ ಸರ್. ನಾನು ಮಾತಾಡ್ತೀನಿ, ಏನೋ ಮಾಡ್ತೀಯಾ? ಆಯ್ತು ಬಿಡಿ ಸರ್, ನಿಮ್ ಫೋನು, ನಾನೇನ್ ಮಾಡಕ್ಕಾಗತ್ತೆ? ಆಗಲ್ಲ ತಾನೇ, ಮುಚ್ಕೊಂಡು ಹೋಗ್ತಾ ಇರು. ಏನ್ವಾ ಜಯಂತಿ, ಇವತ್ತಿನ ಹುಡುಗ ಬಾರಿ ಜೋರ್ ಸೌಂಡ್ ಮಾಡ್ಲಿಕ್ಕತ್ತಾನಲ್ಲ, ಏನಾರ ಪ್ರಾಬ್ಲಮ್ ಏನ? ಆ ತರ ಎಲ್ಲ ಏನೂ ಇಲ್ಲ. ಹಂಗಿತ್ತಂದ್ರ ಇವತ್ತೇನೋ ಒಂದ್ ದೊಡ್ಡ ಸೀನ ಕ್ರಿಯೇಟ್ ಆಗ್ತದ ಅನಿಸ್ತತಿ. ಏನಾಗ್ತದಂತ ನೋಡುನು. ಸರಿ ಸರ್, ಹೋಗೋ. ಆನಂದ, ಫೋನ್ ಕೊಡು. ಇದು ಸರ್ ಫೋನ್. ಸರ್, ಫೋನಲ್ಲಿ ಮಾತಾಡ್ಬೇಡಿ ಸರ್. ಅಲ್ವೋ ಸರ್, ಕಂಪ್ನಿ ರೂಲ್ಸ್ ಸರ್. ಫೋನಲ್ಲಿ ಹೋಗೋ ಸುಮ್ನೆ. ಇರೋ ಒಂದ್ ನಿಮಿಷ ಸರ್, ಫೋನಲ್ಲಿ ಮಾತಾಡ್ಬೇಡಿ ಸರ್, ಅದು ಕಂಪ್ನಿ ರೂಲ್ಸ್ ಅಲ್ಲಿ ಇಲ್ಲ. ಎಲ್ರು ರೂಲ್ಸ್ ಫಾಲೋ ಮಾಡಲ್ಲ ಆನಂದ, ಅದನ್ನ ಅರ್ಥ ಮಾಡ್ಕೋಬೇಕು. ಹೌದಾ ಸರ್? ಸರ್, ಫೋನಲ್ಲಿ ಮಾತಾಡೋದು ತಪ್ಪು ಸರ್. ಕೆಲ್ಸದ ಟೈಮಲ್ಲಿ ಮಾತಾಡಬಾರ್ದು. ಮಾತಾಡ್ಬೇಡಿ ಸರ್. ಅಲ್ಲ ಕಣೋ, ನಾನು ಅವ್ರು ಹೇಳ್ತಾ ಇದ್ದೆ ಸರ್. ಬೇಡ ಸರ್, ಸರ್ ಅದು ತಪ್ಪು ಸರ್. ಗಾರ್ಮೆಂಟ್ಸ್ ಅಲ್ಲಿ ಫೋನ್ ಯೂಸ್ ಮಾಡಬಾರ್ದಂತೆ. ಫೋನ್ ಯಾವ್ದೋ ಫೋನ್ ಬಂದಿತ್ತು, ಕಟ್ ಮಾಡ್ಬಿಟ್ನಲ್ಲ. ಹಲೋ ಸರ್, ನಿಮ್ಮ ಪ್ರೀತಿಯ ವಿಶ್ವಾಸಿ ಬೈರಾ ಮಾತಾಡ್ತಾ ಇದ್ದೀನಿ. ಎಲ್ಲಿ ಹಾಳಾಗೋಗಿದ್ಯೋ? ನೆನ್ನೆಯಿಂದ ಎಷ್ಟು ಫೋನ್ ಮಾಡ್ತಿದ್ದೀನಿ, ಫೋನ್ ಎತ್ ಮಾತಾಡೋದಕ್ಕೆ ಏನೋ ದೊಡ್ಡ ರೋಗ ನಿನ್ಗೆ? ಸರ್, ಫೋನ್ ತೆಗೆದು ಮಾತಾಡಿಲ್ಲ ಅಂತ ಹಿಂಗೆಲ್ಲ ಬೈತಾರ ಸರ್? ಸರಿ ಸರಿ, ಬೈರಿ. ನೀವು ತಾನೇ ಬೈಯೋದು. ನಿಮ್ಮ ಹತ್ರ ಬೈಸ್ಕೊಂಡು ತುಂಬಾ ದಿನಾನೇ ಆಗೋಗಿತ್ತು ನನಗೆ. ಫೋನ್ ಯಾಕೆ ತೆಗ್ದಿಲ್ಲ ಮೊದಲು ಅದನ್ನ ಬೊಗಳೋ. ಟ್ರಾವೆಲ್ ಅಲ್ಲಿದ್ದೆ ಸರ್. ಟ್ರಾವೆಲ್? ಎಲ್ಲಿಗೆ ಹೋಗ್ತಾ ಇದ್ದೆ? ಎಲ್ಲಿಗೆ ಹೋಗ್ತಿದ್ದೆ ಅಲ್ಲ, ಎಲ್ಲಿಗೆ ಬರ್ತಿದ್ದೆ. ಏನ್ ಬೊಗಳುತ್ತಿದ್ಯೋ? ಬೆಂಗಳೂರಿಗೆ ಬರ್ತಿದ್ದೆ ಸರ್. ಹೌದು ಸರ್, ನಾನಿಲ್ಲೇ ಇದ್ದೀನಿ. ನೀನ್ ಯಾಕೋ ಬರಕ್ ಹೋದೆ? ನಿನ್ ಯಾವನೋ ಇಲ್ಲಿಗೆ ಬರಕ್ ಹೇಳಿದ್ದು? ಅದು ನಾನು ಹೋಗಿದ್ದ ಜಾಗದಲ್ಲಿ ಸಣ್ಣ ಎಡವಟ್ಟಾಗೋಯ್ತು, ಅದಕ್ಕೆ ಬಂದೆ ಸರ್. ಏನ್ ಮಾಡ್ಕೊಂಡೆ ಸರ್? ನಾನಿದ್ದಿದ್ದ ಜಾಗದಲ್ಲಿ ಒಂದು ಸೂಪರ್ ಆಗಿರೋ ಫಿಗರ್ ಇದ್ಲು ಸರ್. ಅವಳು ಗಂಡ ಬೇರೆ ಫಾರಿನಲ್ಲಿದ್ದ. ಅದೇನೋ ಗೊತ್ತಿಲ್ಲ ಸರ್, ನನಗೂ ಅವಳಿಗೂ ಮಾತಾಡ್ತಾ ನಗ್ತಾ ಇಬ್ರಿಗೂ ಸ್ಟ್ರಾಂಗ್ ಬಾಂಡಿಂಗ್ ಕನೆಕ್ಷನ್ ಆಗೋಯ್ತು ಸರ್. ದಿನ ಅವಳು ಮನೆಗೆ ಮಧ್ಯರಾತ್ರಿಲಿ ಹೋಗ್ತಾ ಇದ್ದೆ. ಹಂಗೆ ಅವತ್ತು ಒಂದಿನ ಹೋಗೋಣ ಅಂತ ಹೋಗ್ತಿದ್ದೆ ಸರ್. ಅವಳ ಮನೆ ಲೈಟು ಆನ್ ಆಗಿತ್ತು.
ನೋಡಿದ್ರೆ ದಿನ ಹೋಗೋ ಮೂಮೆಂಟ್ ಅಲ್ವಾ ಅಂತ ಹೇಳ್ಬಿಟ್ಟು ಹೋದ್ರೆ ಅವಳ ಗಂಡ ಫಾರಿನ್ ಇಂದ ಬಂದ್ಬಿಟ್ಟಿದ್ದ ಸರ್. ಎಲ್ಲಿತ್ತೋ ಕಾಣೆ ಅವನಿಗೆ ಸಿಟ್ಟು. ನನ್ ಮನೆಗ್ ಮಧ್ಯರಾತ್ರಿಲಿ ಯಾಕೆ ಬಂದೋ ನೀವ್ನು ಅಂತ ಅನ್ಕೊಂಡು ಹೊಡಿಯಕ್ ಬಂದ ಸರ್. ನನ್ನನ್ನು ಹೊಡಿಯಕ್ ಬಂದು ಇವನು ಓಡಿಸ್ಕೊಂಡ್ ಬಂದಂಗೆ ನಾನು ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬಸ್ ಹತ್ತಿದೆ ಸರ್. ಅಲ್ಲಿ ಬೆಂಗಳೂರು ಬಸ್ ಹತ್ತಿದವನು ಇಲ್ಲಿ ಬಂದು ಇಳ್ಕೊಂಡೆ ಸರ್. ಇಷ್ಟೇ ಮ್ಯಾಟ್ರು. ಗವರ್ಮೆಂಟ್ಸ್ ಎಲ್ಲ ಚಪ್ಪಲಿ ಏಟ್ ತಿನ್ಕೊಂಡೋದೆ, ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಅಯ್ಯೋ ಸರ್, ನಾನು ಹೋಗಿಲ್ಲ ಸರ್. ಅವಳೇ ನಾನೇ ಬೇಕು ಅಂತ ಹಿಂದೆ ಬರ್ತಾ ಇದ್ದಿದ್ದು. ಹೌದೌದು, ನೀನು ದೊಡ್ಡ ಮನ್ಮಥನ್ ಮೊಮ್ಮಗ ನೋಡು, ನಿನ್ ಹಿಂದೆನೆ ಬೀಳ್ತಾರೆ ಎಲ್ಲಾರು. ನೋಡಿ ರಾಜವಾಡಿ ಸರ್, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಅವಳು ಹುಡುಗಿ ಅಲ್ಲ ಸರ್, ಆಂಟಿ, ಬ್ಯೂಟಿಫುಲ್ ಆಂಟಿ. ಆಂಟಿನೋ ಇನ್ನೊಂದು. ಈಗ ಅದು ಮುಖ್ಯವಾದ ವಿಷಯನಾ? ಅವಳ ಹತ್ರ ಯಾಕೆ ಹೋದೆ ಹೇಳು? ಸರ್, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೋಗಿಲ್ಲ ಸರ್. ಏನ್ ಮಾಡೋದು, ಅಂಥದನ್ನೆಲ್ಲ ದೇವ್ರು ನನ್ನ ಹಣೆ ಬರಹದಲ್ಲಿ ಚೆನ್ನಾಗಿ ಬರ್ದಿಟ್ಬಿಟ್ಟಿದ್ದಾನೆ. ನಾನಾಗೆ ಬೇಡ ಅಂತಂದ್ರು ಅವ್ರೇ ನನ್ನ ಹಿಂದೆ ಬರ್ತಾರೆ. ನಾನು ಏನಂತ ಮಾಡ್ಲಿ ಸರ್, ನೀವೇ ಹೇಳಿ. ನನ್ ಜಾತಕನೇ ಹಂಗಿದೆ ಸರ್. ಈಗ ಅದನ್ನೆಲ್ಲ ಬಿಟ್ಟಾಕಿ ರಾಜವಾಡಿ ಸರ್. ನೀವ್ ನನಗೆ ಯಾಕೆ ಫೋನ್ ಮಾಡಿದ್ರಿ, ಆ ವಿಚಾರ ಹೇಳಿ. ನರ್ತನ ಮೇಡಮ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಕ್ಕೆ ಹೇಳಿದ್ರು, ಅದಕ್ಕೆ ಫೋನ್ ಮಾಡಿದೆ. ಈಗ ನೀನು ಎಲ್ಲಿದೀಯಾ ಹೇಳು? ನಾನಿಲ್ಲೇ ಸರ್, ಗಾಂಧಿನಗರದಲ್ಲಿ ಒಂದು ರೂಮ್ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅಲ್ಲಾದ್ರೂ ನೀನ್ ಬಾಲ ಬಿಚ್ಚಿದಂಗೆ ತೆಪ್ಪಗಿರೋ. ನಾನು ನರ್ತನ ಮೇಡಮ್ ಹತ್ರ ಮಾತಾಡಿ ನಿನ್ನ ಕಾಲ್ ಮಾಡ್ತೀನಿ. ನಿಮ್ ಫೋನಿಗಾಗಿ ಕಾಯ್ತಾ ಇರ್ತೀನಿ. ಇವನು ಒಳ್ಳೆ ಚಪ್ರಾಸಿ ನನ್ನ ಮಗ. ಉಷಕ, ಏನ್ ಮೈನಾ? ಅಕ್ಕ, ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆ, ಏನಾಯ್ತು? ಮಮ್ಮಕ್ಕ ನಿಮ್ ಹತ್ರ ನಾನ್ ಗರ್ಭಿಣಿ ಆಗಿರೋ ವಿಷಯ ಹೇಳಿದಾಗ ನೀವೆಲ್ಲ ಅದನ್ನ ತಗೊಂಡ್ ಹೋಗಿ ಬಾಲರಾಜ್ ಸರ್ ಹತ್ರ ಹೇಳ್ಬಿಡ್ತಿರೋ ಅಂತ ತುಂಬಾ ಭಯ ಆಗೋಗಿತ್ತು. ಸದ್ಯ ನೀವ್ ಹಾಗೆ ಮಾಡ್ಲಿಲ್ಲ ಅಕ್ಕ. ನಿಮ್ ಋಣನ ಹೇಗ್ ತೀರಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಯಾಕಮ್ಮ, ಏನಾಯ್ತು? ಮೊದ್ಲು ನಿನ್ ಕೈ ಕೆಳಗಿಳಿಸು. ಉಷಾ, ಮೈನನ್ ಕಾಪಾಡಿ ಅವಳ ಜೊತೆನೇ ಇದ್ದು ಆಮೇಲೆ ಅವಳನ್ನ ಬೇರೆ ಕಡೆ ತಗ್ಲಾಕ್ಸೋ ಪ್ಲಾನ್ ಮಾಡಿದ್ಯಾ ಹೇಗೆ? ಆನಂದ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಉಷಾಕ ಪಾಪ ಎಷ್ಟು ದೊಡ್ಡ ಸಹಾಯ ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ನೀನು ಹೀಗೆ ಮಾತಾಡ್ತೀಯಾ? ಮಾತಾಡ್ಲಿ ಬಿಡು ಧ್ರುವ, ನಾನೇನ್ ಅಷ್ಟೊಂದು ಒಳ್ಳೆಯವಳಲ್ವಲ್ಲ. ನಾವ್ ಇನ್ನೊಬ್ರ ಹತ್ರ ಹೇಗ್ ನಡ್ಕೊಳ್ತೀವೋ ಅವರು ನಮ್ಮ ಹತ್ರ ಹಾಗೆ ನಡ್ಕೊಳ್ತಾರ ಅನ್ನೋದು ನಿಜ ಅಲ್ವಾ? ನಾನ್ ಸರಿಯಾಗಿದ್ದಿದ್ರೆ ಇವರೆಲ್ಲ ನನ್ನ ಹತ್ರ ಈ ತರ ಯಾಕೆ ತಪ್ಪಾಗಿ ಮಾತಾಡ್ತಾ ಇದ್ರು? ಯಾವಾಗ ನಾನು ಆ ಬಾಲರಾಜ್ ಸರ್ ಸವಸ ಮಾಡಿದ್ನೋ ಅವಾಗಿಂದ ನಿಮ್ಗೆಲ್ಲ ಎಷ್ಟು ಕಷ್ಟ ಕೊಟ್ಟಿದ್ದೀನಲ್ವಾ ನಾನು. ಆದ್ರೂ ಮೈನಾ ನನ್ನ ಎಷ್ಟೋ ಕಡೆ ಬಿಟ್ಕೊಡ್ದೆ ಕಾಪಾಡಿದಳಲ್ವಾ. ಮೈನಾ ಯಾವತ್ತೂ ಯಾರಿಗೂ ಕೆಟ್ಟದ್ ಬಯಸ್ದೇ ಇರೋಳು. ಇವಳಿಗೆ ಇಂಥ ಅನ್ಯಾಯ ಆಗೋಯ್ತು ಅಂತ ಕೇಳಿ ಮನ್ಸಿಗೆ ತುಂಬಾ ಸಂಕಟ ಆಗೋಯ್ತು ಧ್ರುವ. ನನ್ಗೂ ವಯಸ್ಸಿಗೆ ಬಂದಿರೋ ಮಗಳು ತಂಗಿ ಇದ್ದಾಳೆ. ನಮ್ಮನೆ ಮಕ್ಳಿಗಿಂತ ಪರಿಸ್ಥಿತಿ ಬಂದ್ರೆ ಅವಾಗ್ಲೂ ನಾವು ಡಂಗುರ ಸಾರ್ತೀವಾ? ಮೈನಾನು ಹಂಗೆ ಅಲ್ವಾ? ಮೈನಾ ಕೂಡ ನನ್ಗೊಬ್ಳು ಮಗಳಿದ್ದಾಗಪ್ಪ. ಯವ್ವೇ ಉಷಾ, ಇದು ಮಾತಾಡ್ಲಿಕ್ಕತ್ತಿದ್ ನೀನ? ಯವ್ವ, ದೇವ್ರ ಚಲೋ ಬುದ್ಧಿನ ಕೊಟ್ಟಾನ್ ಬಿಡು ನಿನಗ. ಉಷಾ, ಮನುಷ್ಯರು ತಪ್ಪು ಮಾಡೋದು ಸಹಜ. ನೀನು ನಿನ್ ಸ್ವಾರ್ಥಕ್ಕೆ ತಪ್ಪು ಮಾಡ್ತಿದ್ದೆ ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ನೀನ್ ಬದಲಾಗ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನ್ನನ್ನು ಈ ತರ ನೋಡೋದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನೇನ್ ಸಂತೋಷ ಪಡೋಂತ ಸಾಧನೆ ಮಾಡಿಲ್ಲ. ಮೈನನ್ನ ಇನ್ಮೇಲೆ ನಾವೆಲ್ಲರೂ ಸೇರಿ ಚೆನ್ನಾಗಿ ನೋಡ್ಕೊಳ್ಳೋಣ. ಮೈನಂಗೆ ಹಿಂಗಾಗೋಕ್ ಕಾರಣ ಯಾರಂತ ನಾವೆಲ್ಲರೂ ಕಂಡುಹಿಡಿಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಉಷಾಕ, ನೀವು ನಮ್ಗೆ ಸಹಾಯ ಮಾಡ್ತಿರೋ ಇಲ್ವೋ ಪರವಾಗಿಲ್ಲ, ಆದ್ರೆ ನೀವು ಮಾತಾಡ್ತಿದ್ರೆ ನಮಗ್ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡಿ, ಬಾಲರಾಜ್ ಸರ್ಗೆ ಈ ವಿಷಯ ಮಾತ್ರ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಷ್ಟೇ ನೀವು ನಮಗ್ ಮಾಡ್ಬೇಕಾಗಿರೋ ಸಹಾಯ. ಅದೆಲ್ಲ ನಾನು ನೋಡ್ಕೋತೀನಿ ಬಿಡುದ್ರವಾ. ಮೈನಾ, ನೀನೇನು ಭಯ ಪಡ್ಬೇಡ. ನಿನ್ ಜೊತೆ ನಾವೆಲ್ಲರೂ ಇದ್ದೀವಿ. ನೀನ್ ಧೈರ್ಯವಾಗಿರು, ಆಯ್ತಾ? ಮೈನಾ ಅವ್ರೆ, ಈಗ ಎಲ್ರೂ ನಮ್ ಜೊತೆ ಇದ್ದಾರೆ. ನೀವು ಧೈರ್ಯವಾಗಿರ್ತೀರಾ ಅಲ್ವಾ?
ಹಲೋ ಹಲೋ ಯಾರು? ನಾನ್ ಕಣೋ ಬೈರ. ಅಲ್ಲ ನಿನ್ನೆ ತಾನೇ ಇವನನ್ನ ಪೊಲೀಸರು ಹುಡ್ಕೊಂಡು ಬಂದಿದ್ರು. ಇದಕ್ಕಿದ್ದಂಗೆ ಇವನೇ ಫೋನ್ ಮಾಡ್ತಿದ್ದಾನಲ್ಲ, ಏನಾದ್ರೂ ಮ್ಯಾಟ್ರ್ ಲೀಕ್ ಆಯ್ತಾ? ಏಯ್ ಯಾಕೋ ಉಸ್ರೇ ಇಲ್ಲ, ಲೈನಲ್ಲಿ ಇರ್ಬೇಕಾದ್ರೇನೆ ಟಿಕೆಟ್ ತಗೋಬಿಟ್ಟ ಹೇಗೆ? ಹೇಳು ಬೈರಾ. ಅದ್ ಸರಿ, ಅವತ್ತೊಂದು ಹುಡುಗಿ ನಿನಗೆ ಕಾಲ್ ಮಾಡಿದ್ಲು ಅಂತ ಹೇಳಿದ್ನಲ್ಲ ನಾನು. ಅದಾದ್ಮೇಲೆ ಮತ್ತೆ ನಿನ್ ಕಾಲು ಇಲ್ಲ, ಏನೂ ಇಲ್ಲ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲೋಗಿದ್ಯಾ, ಏನ್ ಮಾಡ್ತಾ ಇದೀಯಾ? ನಂತರ ದೊಡ್ಡ ಲೆವೆಲ್ ಅಲ್ಲಿ ಇರೋರೆಲ್ಲ ಹಿಂಗೇನೆ. ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ನೀನ್ ಅದನ್ ಬಿಡು. ನನ್ನನ್ನು ಹುಡುಕೊಂಡು ನನ್ನ ಮನೆ ಹತ್ರ ಯಾರಾದ್ರೂ ಬಂದಿದ್ರ? ಏಯ್ ನಿನ್ನನ್ನೇ ಕೇಳ್ತಿರೋದು. ನನ್ನನ್ನು ಹುಡುಕೊಂಡು ನನ್ನ ಮನೆ ಹತ್ರ ಯಾರಾದ್ರೂ ಬಂದಿದ್ರ? ಇಲ್ಲಪ್ಪ, ಯಾರು ಬಂದಿಲ್ಲ. ಯಾಕೆ ಕೇಳ್ತಿದ್ಯಾ ಹಿಂಗೆ? ಸುಮ್ನೆ ಕೇಳ್ದೆ. ನಾನ್ ಕೇಳಿದಕ್ ಮಾತ್ರ ಉತ್ತರ ಕೊಡು. ಅಯ್ಯೋ, ನಿನ್ನನ್ನ ಹುಡಿಕೊಂಡು ಬರೋದಾಗಿರ್ಲಿ, ಮೊದಲು ನೀನ್ ಎಲ್ಲಿದ್ಯಾ ಹೇಳು. ನಾನು ನಿನ್ನೆವರೆಗೂ ಚೆನ್ನೈಯಲ್ಲಿದ್ದೆ. ಈಗ ಬೆಳಗ್ಗೆ ತಾನೇ ಬೆಂಗಳೂರಿಗೆ ಬಂದೆ. ಯಾಕೋ ನೀನ್ ನೆನ್ಪಾದೆ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ನಿನಗೆ ಫೋನ್ ಮಾಡಿದೆ. ನಿನ್ನನ್ನೇ ಕೇಳ್ತಿರೋದು, ಏನು ಮಾತಾಡ್ತಿಲ್ಲ? ಮಾತಾಡೋ. ಸರಿ, ನೀನ್ ಬೆಂಗಳೂರಿಗೆ ಬಂದಲ್ಲಪ್ಪ, ಸೀದಾ ಮನೆಗೆ ಬರೋದ್ಬಿಟ್ಟು ಎಲ್ಲೋ ಇದ್ಕೊಂಡು ಏನೋ ಕೇಳ್ತಿದ್ಯಲ್ಲ, ಯಾಕೆ? ಅದೆಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ. ಹಲೋ ಹಲೋ, ಒಂದ್ ಇಂಪಾರ್ಟೆಂಟ್ ಮ್ಯಾಟ್ರ್ ಇದೆ ಕಣೋ. ಏನದು ಮ್ಯಾಟ್ರು? இன்னும் பல வீடியோக்களை காண சன் லைஃப் சேனலை சப்ஸ்கிரைப் பண்ணுங்க.